ರಸ್ತೆ ಗುಂಡಿ ಮುಚ್ಚದೇ ಹೋಗಿದ್ದಕ್ಕೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದಿದ್ದಾರೆ ಜನ. ಚಾಮರಾಜನಗರದ ಅಜ್ಜಿಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹದಗೆಟ್ಟು ಹೋಗಿರುವಂತಹ ದೊಮ್ಮನಗದ್ದೆ ಗ್ರಾಮದ ರಸ್ತೆಗಳಿಂದಾಗಿ ರೋಸ್ ಹೋಗಿದ್ದಾರೆ. ರಸ್ತೆ ಸರಿ ಮಾಡಿ ಅಂತ ಹಲವು ಬಾರಿ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು. ಅಜ್ಜಿಪುರ ಗ್ರಾಮ ಪಂಚಾಯಿತಿಗೂ ಮನವಿ ಮಾಡಿಕೊಂಡಿದ್ರು ಜನ. ಆದರೆ ರಸ್ತೆ ಗುಂಡಿ ಮುಚ್ಚಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಕಿಡಿಕಾರಿದ್ದಾರೆ. ಪಂಚಾಯಿತಿಗೆ ಸಿಬ್ಬಂದಿಗೆ ಹೋಗೋದಕ್ಕಾಗದೇ ಇರೋ ರೀತಿ ಮುಳ್ಳು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಸಿಬ್ಬಂದಿ ಸಮಯಾವಕಾಶ ಕೇಳಿದ್ರು. ಅಧಿಕಾರಿಗಳು ಭರವಸೆ ಕೊಟ್ಟರು. ಆ ಬಳಿಕ ಈ ಮುಳ್ಳು ತೆರವಾಗಿದೆ. ಅಲ್ಲಿವರೆಗೂ ಇದೇ ರೀತಿಯಲ್ಲಿ ಮುಳ್ಳನ್ನು ಹಾಕಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಒಳಗೆ ಹೋಗೋದಕ್ಕಾಗದೇ ಇರೋ ರೀತಿ ತಮ್ಮ ಆಕ್ರೋಶವನ್ನು ಗ್ರಾಮಸ್ಥರ ಹೊರಹಾಕಿದ್ರು. ಚಾಮರಾಜನಗರದ ಅಜ್ಜಿಪುರದಲ್ಲಿ ನಡೆದಂತಹ ಘಟನೆ ಇದು. ಗುಂಡಿ ಬಿದ್ದು ಹೋಗಿದೆ ರಸ್ತೆ. ಗ್ರಾಮಸ್ಥರು ಪರದಾಡ್ತಾ ಇದ್ರು ಓಡಾಡೋದಕ್ಕೆ. ಪದೇ ಪದೇ ಮನವಿ ಮಾಡಿದ್ದಾರೆ. ಅಷ್ಟಾಗಿಯೂ ಕೂಡ ಯಾವುದೇ ರೀತಿಯ ವ್ಯವಸ್ಥೆ ಆಗಲಿಲ್ಲ, ದುರಸ್ತಿ ಕಾರ್ಯ ಆಗಲಿಲ್ಲ. ಹೀಗಾಗಿ ರೋಸ್ ಹೋದಂತಹ ಗ್ರಾಮಸ್ಥರು ರೊಚ್ಚಿಗೆದ್ದು ಈ ರೀತಿ ಮುಳ್ಳು ಹಾಕಿರೋದನ್ನು ಗಮನಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದಿದ್ದಾರೆ. ಈ ಮುಳ್ಳು ನಂತರ ತೆರವಾಗಿದ್ದು ಅಧಿಕಾರಿಗಳು ಭರವಸೆ ಕೊಟ್ಟ ಮೇಲೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಂತ ಸಿಬ್ಬಂದಿಗಳು ಸಮಯಾವಕಾಶ ಕೇಳಿದ್ರು. ಅಧಿಕಾರಿಗಳು ಇಲ್ಲ, ನಾವು ಮಾಡ್ತೀವಿ, ನಿಮ್ಮ ಮನವಿಯನ್ನ ಪುರಸ್ಕರಿಸ್ತೀವಿ ಅಂತ ಅಂತೂ ಭರವಸೆ ಕೊಟ್ಟ ಮೇಲೆ ಈ ಮುಳ್ಳು ತೆರವಾಗಿದೆ. ಎಷ್ಟು ರೋಸ್ ಹೋಗಿರಬೇಡ ಆ ಗ್ರಾಮಸ್ಥರು.